ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ. ಅದರಲ್ಲಿ ಕೂಡ ಯಾರೆಲ್ಲ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಿ ಎಲ್ಲರಿಗೂ ಒಂದು ರಾಜ್ಯ ಸರ್ಕಾರದ ಆಹಾರ ಇಲಾಖೆಯಿಂದ ಗುಡ್ ನ್ಯೂಸ್ ಬಂದಿದೆ. ಹೌದು, ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾರೆ ಅಂತ ತುಂಬ ಮಂದಿ ನನ್ನ ಎಲ್ಲ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಮಾಡ್ತಾಯಿದ್ರು. ಹೌದು, ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾರೆ ಅಂತ. ಅದರಲ್ಲಿ ಮೊನ್ನೆ ಅಷ್ಟೇ ಒಂದು ಅವಕಾಶ ಕೊಟ್ಟಿದ್ದರು, 2 ದಿನ. ಅಂದರೆ ಬೆಳಿಗ್ಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ, ಜೊತೆಗೆ ಮಧ್ಯಾಹ್ನ ನಂತರ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದರು. ಬಟ್ ಅದರಲ್ಲಿ ಮತ್ತೆ ಏನಾಯಿತು, ಸರ್ಕಾರ ಇವಾಗ 1 ದಿನ 2 ದಿನ ಅಥವಾ 3 ಗಂಟೆ 2 ಗಂಟೆ ಅವಕಾಶ ಕೊಟ್ಟರೆ ಆವಾಗ ಎಲ್ಲರೂ ಒಮ್ಮೆಲೆ ಟ್ರೈ ಮಾಡ್ತಾರೆ. ಇದರಿಂದ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಇಲ್ಲೇ ತನಕ ಇದೇ ರೀತಿ ಆಗ್ತಾಯಿತ್ತು. ಮೊನ್ನೆ ಕೂಡ ಅದೇ ರೀತಿಯಲ್ಲಿ ಸಮಸ್ಯೆ ಆಯಿತು. ಹಾಗಾಗಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡ್ರು ಅವರಿಗೆ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕಂದರೆ ಮತ್ತೆ ನಿಮಗೆ ಸರ್ವರ್ ಸಮಸ್ಯೆ ಬಂತು. ಅದಕ್ಕೋಸ್ಕರ ಇವಾಗ ಮತ್ತೆ ಕೇಳ್ತಾ ಇದ್ದರು, ತುಂಬ ಮಂದಿ ಕಮೆಂಟ್ ಬಾಕ್ಸಲ್ಲಿ ಮಾಡ್ತಾಯಿದ್ರು, ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಯಾವಾಗ ರೇಷನ್ ಕಾರ್ಡ್ಗೆ ಅಂದರೆ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾರಂತ. ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೀನಿ. ಇದರ ಜೊತೆಗೆ ಯಾರೆಲ್ಲ ರೇಷನ್ ಕಾರ್ಡ್ಗೆ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದಾರೆ ಕಳೆದ 1 ವರ್ಷದಿಂದ, ಇವರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ 1 ವರ್ಷ ಆಯಿತು ಬಟ್ ಇನ್ನೂ ಕಾರ್ಡ್ ಸಿಕ್ಕಿಲ್ಲ ಅಂತ ಕಾಯ್ತಾ ಇದ್ದಾರೆ, ಸೊ ಅವರಿಗೆ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಇದರ ಜೊತೆಗೆ ತಿದ್ದುಪಡಿ ಮಾಡೋರಿಗೆ ಕೂಡ ಒಂದು ಅವಕಾಶ ಇದೆ. ಸೊ ಎಲ್ಲದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಅಕ್ಕಿ ಹಣ, ಅನ್ನಭಾಗ್ಯ ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿದೆ, ಅಂದರೆ ಜುಲೈ ತಿಂಗಳದ್ದು. ಒಟ್ಟಿನಲ್ಲಿ ನಿಮಗೆ 4 ಗುಡ್ ನ್ಯೂಸ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪ್ರತಿಯೊಬ್ಬರು ಕೊನೆ ತನಕ ನೋಡಿ, ಯಾಕಂತ ಹೇಳಿದ್ರೆ ತುಂಬ ಉಪಯುಕ್ತ ವಿಡಿಯೋ ಆಗಿರುತ್ತೆ. ಜೊತೆಗೆ ನಮ್ಮ ಚಾನಲ್ನು ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ, ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಶೇರ್ ಮಾಡಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಬೆಲ್ ಐಕನ್ ಒತ್ತಿ ಅಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ಮಾಹಿತಿಯನ್ನು ಶೇರ್ ಮಾಡಿದಾಗ ನಿಮಗೆ ಮೊದಲೇದಾಗಿ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದರೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಂದರೆ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ನೀವು ಕಾಯ್ತಾ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನೋ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ 3-4 ಗುಡ್ ನ್ಯೂಸನ್ನು ಕೊಡ್ತಿದ್ದೀನಿ. ಮೊದಲೇದಾಗಿ ಇವಾಗ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಿಡುಗಡೆ ಆಗಿದೆ. ಹೌದು, ಕಳೆದ ಬಾರಿ ಅಂದರೆ 10 ದಿನದ ಹಿಂದೆ ಪೆಂಡಿಂಗ್ ಇರುವಂಥ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿತ್ತು. ಇದೀಗ ನಾನು ನಿಮಗೆ ಸ್ಕ್ರೀನಲ್ಲಿ ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡ್ತಿದ್ದೀನಿ. ಜುಲೈ ತಿಂಗಳ ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿದೆ. ಹಾಗಾಗಿ ನೀವು ಇಲ್ಲಿ ಯಾರೆಲ್ಲ ಅಕ್ಕಿ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಿ, 3 ತಿಂಗಳ 4 ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಇದೆ ಅಂತ ತುಂಬ ಮಂದಿ ಕಮೆಂಟ್ ಮಾಡ್ತಾಯಿದ್ರು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ. ಸೊ ಇವಾಗ ಎಲ್ಲರಿಗೂ ಕೂಡ ರಿಲೀಸ್ ಆಗ್ತಿದೆ. ಸೊ ಎಲ್ಲರಿಗೂ ಒಮ್ಮೆಲೆ ರಿಲೀಸ್ ಆಗ್ತಿದೆ. ಹಾಗಾಗಿ ಇವಾಗ ನಿಮ್ಮ ಅಕ್ಕಿ ಹಣ ನಿಮಗೆ ಖಂಡಿತ ಬಂದಿರುತ್ತೆ. ಒಮ್ಮೆ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಇದು ಒಂದು ಅಕ್ಕಿ ಹಣದ ಬಗ್ಗೆ. ಸೊ ಅಕ್ಕಿ ಹಣದ ಬಗ್ಗೆ ಯಾವುದೇ ಡೌಟ್ ಬೇಡ. ಎಲ್ಲ ತಿಂಗಳ ಅಕ್ಕಿ ಹಣ ಇವಾಗ ರಿಲೀಸ್ ಆಗ್ತಿದೆ, ಎಲ್ಲರಿಗೂ ಬರುತ್ತೆ. ಇನ್ನು ರೇಷನ್ ಕಾರ್ಡು ಅರ್ಜಿ ದಿನಾಂಕದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ವಿತರಣೆ ಆಗ್ತಿದೆ. ಹೌದು, ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ಕಳೆದ ವಾರನೇ ತಿಳಿಸಿದರು. ಅಂದರೆ ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಹೊಸ BPL ರೇಷನ್ ಕಾರ್ಡ್ಗೆ ಅವರ ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ, ವಿತರಣೆ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಜಿಲ್ಲಾವಾರು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯವರಿಗೆ ಹೊಸ BPL ರೇಷನ್ ಕಾರ್ಡ್ ವಿತರಣೆ ಮಾಡ್ತಿದ್ದೀವಿ ಅಂತ ಯಾರು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಅವರು ಸಚಿವರು ತಿಳಿಸಿದರು. ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಅದೇ ಪ್ರಕಾರವಾಗಿ ಇದೀಗ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಹೊಸ BPL ರೇಷನ್ ಕಾರ್ಡ್ ವಿತರಣೆ ಆಗ್ತಿದೆ. ಅದ್ರ ಬಗ್ಗೆ ತುಂಬ ಜನ ನನಗೆ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿದರು. ಹಾಗಾಗಿ ಯಾರೆಲ್ಲ 1 ವರ್ಷದ ಹಿಂದೆ 2 ವರ್ಷದ ಹಿಂದೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ, ಸೊ ನಿಮಗೆ ಶೀಘ್ರದಲ್ಲಿ ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಉಳಿದವರಿಗೆ ಇವಾಗ ಇನ್ನು ಕೆಲವೇ ದಿನದಲ್ಲಿ ಹೊಸ BPL ರೇಷನ್ ಕಾರ್ಡ್ ಕೈಗೆ ಸಿಗುತ್ತೆ ಸ್ನೇಹಿತರೆ. ಇದರ ಜೊತೆಗೆ ತಿದ್ದುಪಡಿಗೆ ಇವಾಗ ಮೊನ್ನೆ ಒಂದು 2 ದಿನ ಅವಕಾಶ ಕೊಟ್ಟಿದ್ರಲ್ಲ, ಅದರ ನಂತರ ಇವಾಗ ಸರ್ವರ್ ಕಂಟಿನ್ಯೂ ಆಗಿದೆ. ಅಂದರೆ ತಿದ್ದುಪಡಿ ಮಾಡೋಕ್ಕೆ ಇವಾಗಲೂ ಅವಕಾಶ ಇದೆ. ಇವತ್ತು ನೀವು ವಿಡಿಯೋ ನೋಡ್ತಿದ್ರಲ್ಲ, ಇವತ್ತು ಕೂಡ ನಿಮಗೆ ರೇಷನ್ ಕಾರ್ಡಲ್ಲಿ ಯಾವುದೇ ಒಂದು ತಿದ್ದುಪಡಿ ಇರ್ಬೋದು, ವಿಳಾಸ ಬದಲಾವಣೆ ಇರ್ಬೋದು, ಹೊಸ ಸದಸ್ಯರ ಸೇರ್ಪಡೆ ಇರ್ಬೋದು, ಅಥವಾ ಅವರ ನೇಮನ ತೆಗೆದುಹಾಕೋದಿರ್ಬೋದು, ಯಾವುದೇ ಇರ್ಬೋದು, ನೀವು ಇವಾಗ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಯಾವುದೇ ಯೋಜನೆ ಹಣಕ್ಕೋಸ್ಕರ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ನೀವು ತಿದ್ದುಪಡಿ ಮಾಡೋಕ್ಕೆ ನೀವು ಬಯಸಿದರೆ ಇವಾಗ ಕೂಡ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ಚಿಂತೆ ಮಾಡೋ ಗೊತ್ತಿಲ್ಲ. ಮೊನ್ನೆ 2 ದಿವಸ ಅವ್ರು ಕೊಟ್ಟಿರುವಂಥದ್ದು, ಬೆಳಿಗ್ಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದರು, ಮಧ್ಯಾಹ್ನ ನಂತರ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದರು. ಆದರೆ ಬೆಳಗ್ಗೆ ಏನೊಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗೆ ಅವಕಾಶ ಮಾಡಿಕೊಟ್ಟಿದ್ರು, ಅದನ್ನು ಅವರು ಸ್ಟಾಪ್ ಮಾಡಿದ್ರು, ಸರ್ವರ್ನ ಆಫ್ ಮಾಡಿದರು. ಬಟ್ ಇಲ್ಲಿ ತಿದ್ದುಪಡಿಗೆ ಇನ್ನೂ ಕೂಡ ನಿಮಗೆ ಅವಕಾಶ ಇದೆ. ಹಾಗಾಗಿ ನೀವು ಇಲ್ಲಿ ನಿಮ್ಮ ಹತ್ತಿರದ CSC ಕೇಂದ್ರಕ್ಕೆ ಹೋಗಿ ಬೇಕಾದ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ನೀವು ಇಲ್ಲಿ ಯಾವುದೇ ರೀತಿಯಲ್ಲಿ ಕರೆಕ್ಷನ್ ಬೇಕಿದ್ರೆ ಮಾಡೋದಿದ್ರೆ ನೀವು ಮಾಡ್ಬೋದು. ಹೊಸ ರೇಷನ್ ಕಾರ್ಡ್ಗೆ ಇನ್ನೊಮ್ಮೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಇವಾಗ ಬಂದಿರುವಂಥ ಮಾಹಿತಿ ಪ್ರಕಾರ ಆಗಸ್ಟ್ ತಿಂಗಳ 20ರ ತಾರೀಕು ನಂತರ ಮತ್ತೊಮ್ಮೆ ಕೊಡ್ತಾರೆ ಅಂತ ಅವಕಾಶ ಇದೆ, ಒಂದು ಮಾಹಿತಿ ಬಂದಿದೆ. ಇವಾಗ ವಿತರಣೆ ಆಗ್ತಿದೆ ಅಂತ ಹೇಳಿದೆ. ಯಾರೆಲ್ಲ ಈಗಾಗಲೇ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೆ BPL ರೇಷನ್ ಕಾರ್ಡ್ಗೆ, ಅವರಿಗೆ ವಿತರಣೆ ಮಾಡ್ತಿದ್ದಾರೆ. 20 ತಾರೀಕು ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಆಗಿ ಈ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ತದನಂತರ 20 ತಾರೀಕು ನಂತರ ಮತ್ತೊಮ್ಮೆ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಂದರೆ BPL ರೇಷನ್ ಕಾರ್ಡ್ಗೆ ಮುಖ್ಯವಾಗಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡುವ ಬಗ್ಗೆ ಮಾಹಿತಿ ಬಂದಿದೆ. ನಿಮಗೆ ಡೇಟ್ ಇನ್ನೂ
ಫಿಕ್ಸ್ ಆಗಿಲ್ಲ, ಬಟ್ ಇಲ್ಲಿ ನಿಮಗೆ ಡೇಟ್ ಅನೌನ್ಸ್ ಆದಕ್ಕೆ ನಿಮಗೆ ಇಮಿಡಿಯೇಟಾಗಿ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡ್ತೀವಿ ಮಾಹಿತಿಯನ್ನು, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀವಿ. ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿರಿ ಸ್ನೇಹಿತರೆ. ನಿಮಗೆ ಯಾವುದೇ ಒಂದು ಅಪ್ಡೇಟ್ ಮಾಹಿತಿ ಬಂದಾಗ ನಿಮಗೆ ಇಮಿಡಿಯೇಟಾಗಿ ಮಾಹಿತಿ ಶೇರ್ ಮಾಡ್ತೀವಿ. ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಮನೆಯ